ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು. ಹುಳ ಬರದೇ ಇರೋ ಥರ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು, ಹಾಗೆಯೇ ಅಡುಗೆ ಮಾಡೋವಾಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೆಲವೊಂದಷ್ಟನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಹಾಗೆಯೇ ಸಿಂಪಲ್ ಆಗಿ ಬೆಂಡೆಕಾಯಿ ಗೊಜ್ಜು ಕೂಡ ಮಾಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ನಾರ್ಮಲ್ ಆಗಿ ದಿನ ರೊಟೀನ್ ಇದ್ದೇ ಇರುತ್ತಲ್ವಾ, ಅದೇ ಥರ ಮನೆಯೆಲ್ಲ ಕ್ಲೀನ್ ಮಾಡಿ, ಬಾಗಿಲು ತೊಳೆದು, ರಂಗೋಲಿ ಹಾಕಿ, ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಸ್ವಲ್ಪ ಒಣಗಿರುವಂಥ ಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ವಿ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನೆಲ್ಲ ನಾರ್ಮಲ್ ಆಗಿ ಏನು ಮಾಡ್ತೀವಿ, ಒಣಗಿರುವಂಥ ಮೆಣಸಿನ್ಕಾಯಿ ಅಲ್ವಾ ಅಂತ ತಂದಿದ ತಕ್ಷಣ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಬಿಡ್ತೀವಿ. ಸ್ವಲ್ಪ ದಿನ ಆದಂಗೆ ಅದರಲ್ಲಿ ವೈಟ್ ಕಲರ್ ಫಂಗಸ್ ಥರ, ಹಾಗೆಯೇ ಬೂಸ್ಟ್ ಥರ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಂದಿದ ತಕ್ಷಣ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಒಂದು ತಟ್ಟೆಗೆ ಅಥವಾ ಯಾವುದಾದ್ರೂ ಒಂದು ಪೇಪರ್ ಮೇಲೆ ಈ ಒಣಗಿರೋಂಥ ಮೆಣಸಿನ್ಕಾಯಿನೆಲ್ಲ ಹಾಕಿ 1 ಗಂಟೆಗಳ ಕಾಲನಾದ್ರೂ ಇದನ್ನು ಚೆನ್ನಾಗಿ ಒಣಗಿಸಿ ಆನಂತರ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ. ಬೂಸ್ಟ್ ಥರ ಏನೂ ಬರೋದಿಲ್ಲ, ಕೆಟ್ಟೋಗೋ ಚಾನ್ಸಸ್ ಏನೂ ಇರೋದಿಲ್ಲ. ಹಾಗೆಯೇ ತಂದಿದ ತಕ್ಷಣ ಒಂದ್ಸರಿ ಚೆಕ್ ಮಾಡ್ಕೋತೀನಿ, ಯಾವುದಾದ್ರೂ ಕೆಟ್ಟೋಗಿರುವಂಥ ಒಣಗಿರುವಂಥ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ತೆಗೆದಾಕ್ಬಿಟ್ಟಿರ್ತೀನಿ. ಹಾಗೆಯೇ ಈ ಒಣಗಿರುವಂಥ ಮೆಣಸಿನ್ಕಾಯಲ್ಲಿ ನಾರ್ಮಲ್ ಆಗಿ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ತೊಟ್ಟು ಸಮೇತ ಏನು ಕೊಡೋದಿಲ್ಲ. ಈ ಗುಂಟೂರು ಮೆಣಸಿನ್ಕಾಯಿ ಆದರೆ ಸ್ವಲ್ಪ ತೊಟ್ಟು ಸಮೇತ ಕೊಟ್ಟಿರ್ತಾರೆ. ಅಂದರೆ ಹಿಂದಗಡೆದು ಸ್ವಲ್ಪ ತೊಟ್ಟಿರುತ್ತಲ್ವ, ಅದನ್ನೆಲ್ಲ ತೆಗೆದು ಆನಂತರ ಸ್ಟೋರ್ ಮಾಡ್ಕೋತೀನಿ. ಆವಾಗ ಬಾಕ್ಸ್ನಲ್ಲಿ ಜಾಸ್ತಿ ಒಣಗಿರುವಂಥ ಮೆಣಸಿನ್ಕಾಯಿನ ತುಂಬ್ಕೋಬೋದು ಅಂತ. ಕೆಲವರು ಹಾಗೇನೆ ಹಾಕೋತಾರೆ. ಒಗ್ಗರಣೆಗೂ ಕೂಡ ಈ ಮೆಣಸಿನ್ಕಾಯಿ ತೊಟ್ಟೇನಿತ್ತು ಅದನ್ನು ಕೂಡ ಹಾಕೋತಾರೆ. ನಾವು ಯೂಶಲಿ ಆ ಥರ ಬಳಸೋದಿಲ್ಲ. ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಆನಂತರ ಸ್ಟೋರ್ ಮಾಡ್ಕೊಳ್ಳೋದು. ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಟೈಮ್ ಇತ್ತು ಅಂತ ಅಂದಾಗ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ನಾರ್ಮಲ್ ಆಗಿ ಕಡಿಮೆ ಕ್ವಾಂಟಿಟಿಯಲ್ಲಿ ತೆಗೆದಿಟ್ಕೊಂಡಿರ್ತೀವಿ. ಇನ್ ಕೇಸ್ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಇಟ್ಕೊಂಡಿದ್ದೀರಾ ಅಂದರೆ ಒಂದು 2-3 ಗಂಟೆಗಳ ಕಾಲನಾದ್ರೂ ಚೆನ್ನಾಗಿ ಒಣಗಿಸಿ ಆನಂತರ ಸ್ಟೋರ್ ಮಾಡ್ಕೊಳ್ಳಿ.
ನಾರ್ಮಲ್ ಆಗಿ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟೆಂಟ್ ಆಗಿ ಯಾವುದಾದ್ರೂ ಮಸಾಲೆನ ರುಬ್ಕೋತಿದ್ದೀವಿ ಅಂತ ಅಂದಾಗ ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ಈ ಥರ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಇನ್ನೇನಾದ್ರೂ ಮನೆಯಲ್ಲೇ ಮೆಣಸಿನಕಾಯಿ ಪುಡಿ ಮಾಡ್ಕೋಬೇಕು ಅಂದಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಲ್ವ, ಆವಾಗ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಸ್ವಲ್ಪ ಹೊತ್ತು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ, ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಲಿ ಅಂತ. ಆವಾಗ ಪೌಡರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಹಸಿ ಹಸಿ ಆಗಿದ್ರೆ ಮಿಕ್ಸಿ ಜಾರ್ಗೆ ಹಾಕಿದಾಗ ಮಿಕ್ಸಿ ಜಾರ್ಗೆಲ್ಲ ಸೈಡಲ್ಲಿ ಸ್ವಲ್ಪ ಕಚ್ಕೊಂಡಿರೋ ಥರ ಇರುತ್ತೆ. ಬಟ್ ನಾವು ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಆ ನಂತರ ಪೌಡರ್ ಮಾಡ್ಕೊಳ್ಳೋದ್ರಿಂದ ಫುಲ್ಲು ಪುಡಿ ಪುಡಿ ಆಗಿನೇ ಬಂದಿರುತ್ತೆ. ಅದಕ್ಕೋಸ್ಕರ ಇವಾಗ ಒಣಗಿರೋ ಅಂಥದ್ದನ್ನು ತೊಗೊಂಡು ಬಂದಿಟ್ಟು ಅದಾದ ನಂತರ ಗುಂಟೂರು ಮೆಣಸಿನಕಾಯಿ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಎರಡನ್ನೂ ಕೂಡ ಸೆಪ್ರೇಟಾಗಿ ಒಂದೊಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇದೇ ಅಂತೆಲ್ಲ ನೀವು ಯಾವುದೇ ಕಾಳುಗಳೇನಾದರೂ ತೊಗೊಂಡು ಬಂದಿದ್ರೆ ಸ್ವಲ್ಪ ಹಸಿ ಹಸಿ ಅನಿಸ್ತಿದೆ ಅಂತ ನಿಮಗೆ ಡೌಟ್ ಬಂದರೆ ಅದನ್ನೇ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಹಾಕಿ ಅದಾದ ನಂತರ ನೀವು ಸ್ಟೋರ್ ಮಾಡ್ಕೋಬೋದು. ಇನ್ನು ನಿಮ್ಗೇನಾದ್ರೂ ಜಾಸ್ತಿ ಹುಳ ಆಗ್ತಾ ಇದೆ ತಂದಿರೋ ಕಾಳುಗಳೆಲ್ಲ ಅಂತಂದಾಗ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಂದರೆ ಬಾಕ್ಸ್ನಲ್ಲಿ ಹಾಕೊಳ್ಳೋದಕ್ಕಿಂತ ಮುಂಚೆ ತಂದಿರುವಂಥ ಪ್ಯಾಕೆಟ್ನೇ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಟು ಅದಾದ ನಂತರ ನೀವು ಸ್ಟೋರ್ ಮಾಡ್ಕೊಳ್ಳಿ. ಅವಾಗಲೂ ಕೂಡ ಜಾಸ್ತಿ ಹುಳ ಹಿಡಿಯೋದಿಲ್ಲ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ನಾನು ರವೆನೆಲ್ಲ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋತೀನಿ. ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಬಿಳಿ ರವೆಲಿ ಅಂದರೆ ನಾರ್ಮಲ್ ಬಿಳಿ ರವೆ ಇರುತ್ತಲ್ವ, ಅದರಿಂದ ಉಪ್ಪಿಟ್ಟು ಮಾಡೋದಿಲ್ಲ. ಈ ಬನ್ಸಿ ರವೆನಲ್ಲೇ ಉಪ್ಪಿಟ್ಟು ಮಾಡೋದು. ಸೊ ಹಾಗಾಗಿ ಬನ್ಸಿ ರವೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೊತೀನಿ. ಅಂದರೆ ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಯಾವ ರೀತಿ ಹುರಿತೀವಲ್ವ ಅದೇ ಥರ ಹುರಿದು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಸ್ಟೋರ್ ಮಾಡ್ಕೊಳ್ಳೋದು. ಬೆಳಗ್ಗೆ ಏನಾದ್ರೂ ಹರಿಬರಿಯಲ್ಲಿದ್ದಾಗ ಫಾಸ್ಟಾಗಿ ಮಾಡ್ಕೋಬೇಕು, ಟೈಮ್ ಇಲ್ಲ ಅಂತೆಲ್ಲ ಅಂದಾಗ ರವೆನ ಹುರ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಈ ಥರ ಡ್ರೈ ರೋಸ್ಟ್ ಮಾಡಿ ಮೊದಲೇ ಇಟ್ಕೊಂಡಿದ್ರೆ ಆರಾಮಾಗಿ ಉಪ್ಪಿಟ್ಟನ್ನ ಮಾಡ್ಕೋಬೋದು ಅಂತ. ಅಂದರೆ ಬೆಳಗಿನ ಟೈಮ್ನಲ್ಲಿ ಒಂದು ಕೆಲಸನಾದ್ರೂ ತಪ್ಪುತ್ತೆ ಅಂತ. ಹೇಗಿದ್ರೂ ತಂದಿದ ತಕ್ಷಣ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೋತಿರ್ತೀವಿ. ಅದ್ರ ಬದಲು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೆಲಸಕ್ಕೆ ಹೋಗೋ ಮಹಿಳೆಯರಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅವರಿಗೆ ಅಂತ. ಮತ್ತು ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಹುಳ ಕೂಡ ಹಿಡಿಯೋದಿಲ್ಲ. ಇನ್ನು ನಾರ್ಮಲ್ ಬನ್ಸಿ ರವೆ ಏನಿತ್ತು ಅದನ್ನು ಉಪ್ಪಿಟ್ಟಿಗೆ ಹೇಗೆ ಬೇಕೋ ಅದೇ ಥರ ಹುರಿದಿರ್ತೀನಿ. ಇನ್ನು ನಾರ್ಮಲ್ ಬಿಳಿ ರವೆ ಇರುತ್ತೆ ನೋಡಿ, ಸೂಜಿ ನಾರ್ಮಲ್ ರವೆ, ಆ ಥರದನ್ನೆಲ್ಲ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಅದರಿಂದ ಕೇಸರಿ ಭಾತನ ಮಾಡ್ತಾ ಇರ್ತೀನಿ, ಅದಕ್ಕೆ ಸೆಪ್ರೇಟಾಗಿ ಹುರ್ಕೋಬೇಕಾಗತ್ತೆ. ಇಲ್ಲಾಂದರೆ ದೋಸೆ ರೊಟ್ಟಿ ಈ ಥರ ಏನಾದರೂ ಮಾಡ್ತಿದ್ದಾಗ ಹುರಿದಿರುವಂಥ ರವೆನ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹುಳ ಹಿಡಿದೇ ಇರಲಿ ಅಂತ ಈ ಥರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸೇರಿಸ್ಕೊಳ್ಳೋದು. ಈ ಥರ ಮಾಡಿಕೊಂಡ್ರೆ ಎಷ್ಟು ದಿನ ಇಟ್ಟರೂ ಕೂಡ ರವೆ ಹುಳ ಹಿಡಿಯೋದಿಲ್ಲ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಬೆಳಿಗ್ಗೆ ಟೈಮ್ನಲ್ಲಿ ಚಟ್ನಿ ಏನಾದರೂ ಮಾಡಬೇಕು ಅಂತಂದಾಗ, ಕಡಲೆ ಬೀಜ ಚಟ್ನಿ ಮಾಡಬೇಕು ಅಂತ ಅಂದಾಗ ಅವಾಗ ಕಡಲೆ ಬೀಜನೆಲ್ಲ ಹುರಿದು ಅದಾದ ನಂತರ ಚಟ್ನಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ. ಅದಕ್ಕೋಸ್ಕರ ತಂದಿರೋಂಥ ಕಡಲೆ ಬೀಜದಲ್ಲಿ ಅರ್ಧದಷ್ಟು ಕಡಲೆ ಬೀಜನ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ, ಇನ್ನು ಅರ್ಧದಷ್ಟು ಹಾಗೇನೆ ಇಟ್ಕೊಂಡಿರ್ತೀನಿ. ಹುರಿದಿರುವಂಥ ಕಡಲೆ ಬೀಜನೆಲ್ಲ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಥವಾ ಯಾವುದಾದ್ರೂ ಸ್ನ್ಯಾಕ್ಸ್ಗೆ ಹಾಕ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ. ಇನ್ನು ನಾರ್ಮಲ್ ಆಗಿ ಕಡಲೆ ಬೀಜ ಇರುತ್ತಲ್ವ ಅದನ್ನೆಲ್ಲ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ, ಇನ್ನು ಬೇರೆ ಹಸಿಯಾಗಿ ಬಳಸುವಂಥದ್ದೆಲ್ಲ ಇರುತ್ತಲ್ವ ಏನಾದರೂ ರೈಸ್ ಐಟಮ್ ಮಾಡಿದಾಗ ಅದಕ್ಕೆ ಅಂತ ಎತ್ತಿಟ್ಕೊಂಡಿರ್ತೀನಿ. ಹಾಗೆಯೇ ಈರುಳ್ಳಿನೂ ಕೂಡ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಟು ಅದಾದ ನಂತರ ಬಂದು ಸ್ಟೋರ್ ಮಾಡ್ಕೋತೀನಿ. ಆಲೂಗಡ್ಡೆ ನೋಡಿದ್ರಿ ಅಲ್ವಾ, ಎಲ್ಲ ಮೊಳಕೆ ಬಂದುಬಿಡ್ತಾ ಇದೆ. ತಂದು ತುಂಬ ದಿನನೇ ಆಯಿತು. ಅದರಿಂದ ರೆಸಿಪಿ ಏನೂ ಮಾಡೇ ಇಲ್ಲ. ಅಟ್ಲೀಸ್ಟ್ ಫ್ರೆಂಚ್ ಫ್ರೈಸ್ ಆದ್ರೂ ರೆಡಿ ಮಾಡಿಕೊಂಡು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ, ಬೇಕು ಅಂದಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಹಾಗೆಯೇ ಇವಾಗ ರವೆನೆಲ್ಲ ಹುರಿದು ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಬಿಸಿ ಇರೋವಾಗಲೇ ಸ್ಟೋರ್ ಮಾಡ್ಕೋಬಾರ್ದು. ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಇದನ್ನು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಒಂದು 8 ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಸ್ಟೋರ್ ಮಾಡ್ಕೊಳ್ಳೋಂಥ ಬಾಕ್ಸ್ನು ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ನಾನು ಇವಾಗ 2 ರವೆ ಖಾಲಿ ಆಗಿತ್ತಲ್ವ, ಆ 2 ಬಾಕ್ಸ್ಗಳನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಅದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ಆನಂತರ ಸ್ಟೋರ್ ಮಾಡ್ಕೊಳ್ಳೋದು. ಇವಾಗ ಅದೇ ಥರ ಕಡಲೆ ಬೀಜ 2 ಥರದ ರವೆನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೀವು ಬೆಲ್ಲ ನೋಡ್ತಾ ಇರ್ಬೋದು. ನಾರ್ಮಲ್ ಆಗಿ ಕೆಲವು ಸಾರಿ ಉಂಡೆ ಬೆಲ್ಲನ ತೊಗೊಂಡಿರ್ತೀನಿ. ಆ ಉಂಡೆನ ಡೈರೆಕ್ಟಾಗಿ ಬಾಕ್ಸ್ನಲ್ಲಿ ಹಾಕಿದ್ರೆ 2 ಉಂಡೆ ಕೂಡ ಹಿಡಿಯೋದಿಲ್ಲ ಅದರಲ್ಲಿ, ಅಂದರೆ ಸ್ವಲ್ಪ ಸ್ಪೇಸ್ ಜಾಸ್ತಿನೇ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಕಲ್ಲಿಂದ ಚಚ್ಚಿ ಸ್ವಲ್ಪ ಪುಡಿ ಮಾಡಿಕೊಂಡು, ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳ ರೀತಿ ಮಾಡಿಕೊಂಡು ಅದಾದ ನಂತರ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ 3 ಉಂಡೆನ ಪೌಡರ್ ಮಾಡಿಕೊಂಡು ಒಂದೇ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ, ಜಾಸ್ತಿ ಬೆಲ್ಲ ಕೂಡ ಹಿಡಿಯುತ್ತೆ ಅಂತ ಈ ಥರ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಂಡಿರ್ತೀನಿ. ಮತ್ತೆ ಏನಾದ್ರೂ ಸ್ವೀಟ್ ಮಾಡುವಾಗ ಅದನ್ನು ಚೆಚ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಬಳಸ್ಕೋಬೋದು ಅಂತ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನೆಲ್ಲ ಇವಾಗ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಸ್ಟೋರ್ ಮಾಡ್ಕೋತಾ ಇದ್ದೀನಿ.
ಮೊದಲೆಲ್ಲ ಹೆಂಗೆ ಮಾಡ್ತಾ ಇದ್ದೆ ಅಂದರೆ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟು, ಅಂದರೆ ತೇವಾಂಶ ಇರುತ್ತಲ್ವ ಅದೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟು, ಅದಾದ ನಂತರ ಒಂದೊಂದೇ ಎಲೆನ ಬಿಡಿಸಿ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೋತಿದ್ದೆ. ಇರೋದನ್ನೆಲ್ಲ ಅಲ್ಲಿಗೆ ಡಂಪ್ ಮಾಡ್ತಾ ಇದ್ದೆ. ಸ್ವಲ್ಪ ದಿನಕ್ಕೆಲ್ಲ 1-2 ವಾರ ಆದ ನಂತರ ಸ್ವಲ್ಪ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗೋದು, ಈ ಥರ ಎಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ತರಕಾರಿ ಬಾಕ್ಸಸ್ ಇರುತ್ತಲ್ವ ಅದಕ್ಕೇ ಒಂದೊಂದೇ ಎಲೆನ ಬಿಡಿಸಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಒಂದೊಂದು ರೆಕ್ಕೆ ಥರ ಇದೆ ನೋಡಿ, ಒಂದೊಂದು ಕಡ್ಡಿ, ಇದೇ ಥರ ಬಿಡಿಸಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನಗಳ ಕಾಲ ತುಂಬಾ ಫ್ರೆಶ್ ಆಗಿರುತ್ತೆ, ಸ್ವಲ್ಪನೂ ಕೂಡ ಕಲರ್ ಚೇಂಜ್ ಆಗೋದಿಲ್ಲ. ಈ ಟಿಪ್ಸ್ನ ಆಲ್ಮೋಸ್ಟ್ 2 ಮಂತ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ನೀವು ಏನಾದ್ರೂ ತುಂಬ ದಿನಗಳ ಕಾಲ ಕರಿಬೇವಿನ ಸೊಪ್ಪನ್ನ ಫ್ರೆಶ್ ಆಗಿ ಇಟ್ಕೋಬೇಕು ಅಂದರೆ ಈ ಥರ ಸ್ಟೋರ್ ಮಾಡ್ಕೊಂಡು ನೋಡಿ. ಇದೇ ಥರ ಬಾಕ್ಸ್ ಅಂತಲ್ಲ, ನೀವು ಯಾವುದೇ ಬಾಕ್ಸ್ನಾದ್ರೂ ಬಳಸ್ಕೋಬೋದು. ಆದರೆ ಒಂದೊಂದೇ ಎಲೆನ ಬಿಡಿಸಿ ಇಡೋದಕ್ಕಿಂತ ಈ ಥರ ಕಡ್ಡಿ ಥರನೇ ಇಟ್ಟರೆ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಹಾಗೆಯೇ ಡಿನ್ನರ್ಗೋಸ್ಕರ ಅಂತ ಬೆಂಡೆಕಾಯಿ ಗೊಜ್ಜಿನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಬೆಂಡೆಕಾಯಿ ಗೊಜ್ಜು ಇದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಬೆಂಡೆಕಾಯಿನ ಒಂದ್ಸರಿ ಚೆನ್ನಾಗಿ ತೊಳೆದಿಟ್ಕೋತಾ ಇದ್ದೀನಿ. ತರಕಾರಿ ತಂದು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇವಾಗಲೂ ಇನ್ನೊಂದು ಸಾರಿ ವಾಶ್ ಮಾಡ್ಕೋತೀನಿ ಅಷ್ಟೇ. ಸಿಂಪಲ್ಲಾಗಿ ನೀರನ್ನು ಹಾಕಿ ರೂಮ್ ಟೆಂಪ್ರೇಚರ್ಗೆ ಬರಲಿ ಅಂತ ನೀರನ್ನು ಸೋರೋದಕ್ಕೆ ಒಂದು ತಟ್ಟೆನ ಇಟ್ಟು ಅದನ್ನು ಕಂಪ್ಲೀಟಾಗಿ ನೀರನ್ನು ಸೋರೋದಕ್ಕೆ ಬಿಟ್ಟಿರ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊನೆಲ್ಲ ಕಟ್ ಮಾಡ್ಕೋಬೇಕು, ಪ್ಯೂರಿ ಕೂಡ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ರೆಡಿ ಮಾಡ್ಕೋತೀನಿ. ಈ ಬೆಂಡೆಕಾಯಿ ಗೊಜ್ಜನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾರ್ಮಲ್ ಆಗಿ ಒಂದೊಂದು ಥರ ಮಾಡ್ಬೋದು. ಅಂದರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ದಹಿ ಬೆಂಡಿ, ಹಾಗೆ ಬೆಂಡೆಕಾಯಿ ಗ್ರೇವಿ ಈ ಥರ. ಇನ್ನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಬೆಂಡೆಕಾಯಿ ಗೊಜ್ಜು ಅಂದರೆ ಸ್ವಲ್ಪ ಸಾಂಬಾರ್ ಪುಡಿ ಮತ್ತು ಹುಣಸೆ ಹಣ್ಣು ಹುಳಿ ಎಲ್ಲ ಹಾಕಿ ಮಾಡ್ಕೋಬೋದು. ಇವತ್ತು ನಾನು ಪ್ಯೂರಿ ಥರ ಮಾಡಿಕೊಂಡು ಅದಾದ ನಂತರ ಮಾಡ್ಕೋತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಸೈಜಲ್ಲಿ ಕಡಿಮೆ ಇರುವಂಥದ್ದು, ಅಂದರೆ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು 3 ಹುಳಿ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಹಣ್ಣಾಗಿರುವಂಥದ್ದನ್ನು ತೊಗೊಳ್ಳಿ, ಇನ್ನೂ ರುಚಿಯಾಗಿ ಬರುತ್ತೆ. ಸ್ವಲ್ಪ ಕಾಯಿ ಥರ ಇತ್ತು ಇದು, ಅಂದರೆ ಪೂರ್ತಿ ಹಣ್ಣಾಗಿಲ್ಲ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪ್ಯೂರಿ ಥರ ಮಾಡ್ಕೋತೀನಿ. ದೊಡ್ಡದಾಗೇ ಕಟ್ ಮಾಡಿ ಹಾಕ್ಕೋಬೋದು. ಈ ನಡುವೆ ಯಾಕೋ ಮಿಕ್ಸಿನಲ್ಲಿ ಕಂಪ್ಲೀಟಾಗಿ ಸ್ಮೂತಾಗಿ ಆಗ್ತಾನೆ ಇಲ್ಲ. ದೊಡ್ಡ ಹೋಳುಗಳಾಗಿ ಮಾಡಿ ಹಾಕಿದ್ರೆ ಸ್ವಲ್ಪ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪ್ಯೂರಿನ ಮಾಡ್ಕೊಳ್ಳೋದು. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದ ನಂತರ ಮಿಕ್ಕಿರುವಂಥ ಮಸಾಲೆನೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಗೊಜ್ಜು ಥರನಾದ್ರೂ ಮಾಡ್ಕೋಬೋದು ಇದೇ ಥರ. ಇಲ್ಲ ಅಂತಂದರೆ ಸ್ವಲ್ಪ ಪಲ್ಯ ಥರ ಕೂಡನಾದ್ರೂ ಮಾಡ್ಕೋಬೋದು. ನಾನಿವತ್ತು ಗೊಜ್ಜನ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ಟೊಮ್ಯಾಟೊನೆಲ್ಲ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಮಿಕ್ಸಿ ಜಾರ್ಗೆ ಹಾಕಿ, ಹಾಗೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಒಟ್ಟಿಗೆನೆ ಪ್ಯೂರಿ ಮಾಡಿ ಈ 2 ಬೌಲ್ಗೂ ಹಾಕಿ ಇಟ್ಕೊಂಡ್ಬಿಡ್ತು ಅಂತ ಅಂದರೆ ನಾವು ಅಡುಗೆ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ ಅಂತ. ಇವಾಗ ಚಪಾತಿ ಹಿಟ್ಟನ್ನು ಅಷ್ಟೇ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅದಾದ ನಂತರ ಚಪಾತಿ ಹಿಟ್ಟನ್ನು ಕಲಸಿ ಅದು ನೆನೆಯೋಷ್ಟರಲ್ಲಿ ನಾವು ಗ್ರೇವಿನ ಮಾಡಿಕೊಂಡು ಚಪಾತಿನೂ ಬೇಯಿಸ್ಕೊಂಡ್ಬಿಡ್ಬೋದು. ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟರಲ್ಲಿ ಡಿನ್ನರ್ ರೆಡಿಯಾಗಿ ಹೋಗ್ಬಿಡುತ್ತೆ. ಟೇಸ್ಟಿಯಾಗೂ ಕೂಡ ಇರುತ್ತೆ, ಹಾಗೆ ಈಸಿಯಾಗೂ ಕೂಡ ಮಾಡ್ಕೋಬೋದು.
ಆ ಎರಡನ್ನೂ ಕೂಡ ಪ್ಯೂರಿ ಮಾಡಿಕೊಂಡು ಸೆಪ್ರೇಟ್ ಬೌಲ್ಗೆ ಸೇರಿಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಒಂದು ಪುಟಾಣಿ ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಅವಾಗಲೇ ಕ್ಲೀನ್ ಮಾಡ್ಕೋತಾ ಇದ್ರೆ ಅಡುಗೆ ಮನೆ ಕೂಡ ತುಂಬ ಕ್ಲೀನಾಗಿರುತ್ತೆ. ಇನ್ನು ಕಟ್ ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತು ಅಂತಂದರೆ ಯಾವ ಐಟಮ್ನು ಕೂಡ ನಾವು ಅಡುಗೆ ಮಾಡೋವಾಗ ಮರೆತ್ಕೊಳ್ಳೋದಿಲ್ಲ. ಹಾಗೆಯೇ ಪುಟಾಣಿ ಅಡುಗೆ ಮನೆ ಇತ್ತು ಅಂದರೆ ಚಿಕ್ಕ ಅಡುಗೆ ಮನೆ ಇತ್ತು ಅಂತ ಅಂದರೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋವಾಗ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಈ ಬೆಂಡೆಕಾಯಿನ ತೊಳೆದಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಬಟ್ಟೆಯಿಂದ ಚೆನ್ನಾಗಿ ಸ್ವಲ್ಪನೂ ಕೂಡ ತೇವಾಂಶ ಇಲ್ಲದಿರೋ ಥರ ನೀಟಾಗಿ ಒರೆಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಬೆಂಡೆಕಾಯಿದು ಎರಡು ಸೈಡು ಕೂಡ ಕಟ್ ಮಾಡಿ ತೆಗೆದು ಅದಾದ ನಂತರ ಕಟ್ ಮಾಡ್ಕೋತೀನಿ. ಬೆಂಡೆಕಾಯಿನ ಲೋಳೆ ಬರ್ದಿರೋ ಥರ ಯಾವ ರೀತಿ ಮಾಡ್ಕೋಬೋದು ಅಂತಂದರೆ, ಯೂಶಲಿ ಲೋಳೆ ಇದ್ದೇ ಇರುತ್ತೆ, ಅಂದರೆ ಜಾಸ್ತಿ ಲೋಳೆ ಬರ್ದೇ ಇರೋ ಥರ, ಅಂದರೆ ಕಣ್ಣು ಕಾಣಿಸೋ ಥರ ಒಂಥರ ಇರುತ್ತೆ ನೋಡಿ, ಆ ಥರ ಬರ್ದೇ ಇರೋ ಥರ ಮಾಡ್ಕೋಬೇಕು ಅಂದರೆ ನಾವು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಈ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕೈನ ಬಳಸ್ಕೊಂಡು ಡೈರೆಕ್ಟಾಗಿ ಪ್ಲೇಟ್ಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಲೋಳೆ ಜಾಸ್ತಿ ಬರೋದಿಲ್ಲ. ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ, ನೀವೇ ಕಟ್ ಮಾಡಿ ನೋಡಿ, ಕೈಯಿಂದ ಒಂದ್ಸರಿ ಡೈರೆಕ್ಟಾಗಿ ಪ್ಲೇಟ್ಗೆ ಕಟ್ ಮಾಡಿ ನೋಡಿ ಈ ಥರ. ಹಾಗೆ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಈ ಬೆಂಡೆಕಾಯಿನ ಕಟ್ ಮಾಡಿ ನೋಡಿ. ಸ್ವಲ್ಪ ಜಾಸ್ತಿ ಲೋಳೆ ಯಾವಾಗ ಬರುತ್ತೆ ಅಂದರೆ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಕಟ್ ಮಾಡಿದಾಗಲೇ ಜಾಸ್ತಿ ಲೋಳೆ ಬರುತ್ತೆ. ಹಾಗೆಯೇ ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಗೊಜ್ಜನ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೂ ಕೂಡ ಏನು ಹಾಕ್ತೇನೆ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಲೋಳೆ ಬರೋದಿಲ್ಲ, ಅಂದರೆ ಕಣ್ಣು ಕಾಣಿಸೋ ಥರ ಜಾಸ್ತಿ ಲೋಳೆ ಬರೋದಿಲ್ಲ. ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ, ಈ ಲೋಳೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದಾಗಿರ್ಬೋದು, ಹಾಗೆಯೇ ಮೊಸರನ್ನ ಹಾಕ್ಕೊಳ್ಳೋದಾಗಿರ್ಬೋದು, ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇದ್ದೆ. ಆವಾಗ್ಲೂ ಕೂಡ ಸ್ವಲ್ಪ ಲೋಳೆ ಬರೋದು. ಈ ನಡುವೆ ಅಂತೂ ಅದು ಯಾವುದನ್ನು ಹಾಕ್ತೇನೆ ಫ್ರೈ ಮಾಡ್ಕೊತೀನಿ, ಸ್ವಲ್ಪನೂ ಕೂಡ ಲೋಳೆ ಬರೋದಿಲ್ಲ ಕಣ್ಣು ಕಾಣೋ ಥರ. ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದು, ಪಾತ್ರೆಗೆ ಅಂಟ್ಕೊಳ್ಳೋದು, ಸೀದೋಗೋದು, ಇಲ್ಲಾಂದರೆ ಈ ಸೌಟ್ಗೆಲ್ಲ ಅಂಟ್ಕೊಳ್ಳೋದು, ಆ ಥರ ಏನೂ ಆಗ್ತಾನೆ ಇಲ್ಲ. ಏನನ್ನು ಹಾಕ್ತೇನೆ ಫ್ರೈ ಮಾಡ್ಕೋತಾ ಇದ್ದೀನಿ ಈ ನಡುವೆ, ಅದಕ್ಕೋಸ್ಕರ ಚೆನ್ನಾಗಿ ಬರ್ತಾ ಇದೆ. ಬೇಕಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಇವಾಗ ಅದೇ ಬಾಣಲಿಗೆನೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಜೀರಿಗೆನ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನಕಾಯಿನ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಈ ಥರ ಗೊಜ್ಜುಗಳನ್ನೆಲ್ಲ ನಾವು ಈ ಕಬ್ಬಿಣದ ಕಡಾಯಿಗಳಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕಬ್ಬಿಣದ ಬಾಣಲಿಗೆ ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ. ಹಾಗೆ ಸೌಟ್ಗೂ ಕೂಡ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಮಾತ್ರ ಲೋಳೆ ಥರ ಕಾಣಿಸ್ತಾ ಇದೆ ಅಂತ, ಜಾಸ್ತಿ ಏನೂ ಬರೋದೇ ಇಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಬಾಣಲಿನೂ ಕೂಡ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ರಿ. ಇದು ಕಬ್ಬಿಣದ ಬಾಣಲಿ, ಎಷ್ಟು ಕ್ಯೂಟ್ ಆಗಿದೆ, ತುಂಬ ಚಿಕ್ಕದು. ಇದು ಒನ್ ಟೈಮ್ಗೆ ಏನಾದ್ರೂ ಮಾಡ್ಕೋಬೋದು ಅಂದಾಗ ಈ ಥರ ಮಾಡ್ಕೋಬೋದು. ಇದನ್ನು ನಾನು ಜಯನಗರದಲ್ಲಿ ಎಸೆನ್ಷಿಯಲ್ ಟ್ರೆಡಿಷನ್ ಬೈ ಕಯಾಲ್ ಅಂತ ಒಂದು ಸ್ಟೋರ್ ಇದೆ, ಅಲ್ಲಿ ಎಲ್ಲ ಟ್ರೆಡಿಷನಲ್ ಪಾತ್ರೆಗಳು ಸಿಗುತ್ತೆ. ಅಲ್ಲಿಗೆ ಹೋದಾಗ ಈ ಕಡಾಯಿನ ತೊಗೊಂಡು ಬಂದಿದ್ದೆ. ಅದ್ರ ಜೊತೆ ಕಾಪರ್ ಬಾಟಲ್ ಮತ್ತು ಲೋಟ ಇದೆ ಅಲ್ವಾ, ಅದನ್ನು ಕೂಡ ತೊಗೊಂಡಿದ್ದು. ತುಂಬ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಕಡಾಯಿಗೆ ಆಲ್ಮೋಸ್ಟ್ 1000 ರೂಪೀಸ್ ಬಿದ್ದಿರಬೇಕು, ಅಂದರೆ 1000 ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ, ಅಂದರೆ ನಿಯರ್ ಬೈ ಆ ಥರ ಇದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಬೇಕಿದ್ರೆ ನೀವೇನಾದ್ರೂ ಜಯನಗರ ಸೈಡ್ ಹೋದಾಗ ಅಲ್ಲಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ಬೋದು. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಇದು ನಾನು ಪರ್ಸ್ನಲ್ ಆಗಿ ತೊಗೊಂಡಿರುವಂಥದ್ದು. ತುಂಬ ಜನ ಕೇಳ್ತಿದ್ರು, ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ಇವಾಗ ಈರುಳ್ಳಿ, ಹಸಿಮೆಣಸಿನಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಪ್ಯೂರಿ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಪ್ಯೂರಿನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮೊದಲಿಗೆ. ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಟೊಮೆಟೊ ಪ್ಯೂರಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಒಂದು ಸೈಡಲ್ಲಿ ಕುದಿಸ್ಕೋತೀನಿ. ನಿಮ್ಗೇನಾದ್ರೂ ಎಣ್ಣೆ ಜಾಸ್ತಿ ಬೇಕು, ಕಣ್ಣಿಗೆ ಜಾಸ್ತಿ ಕಾಣಿಸ್ಬೇಕು, ಎಣ್ಣೆ ಬಿಟ್ಕೊಂಡೆಲ್ಲ ಬರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಮೇಲ್ಗಡೆ ಎಲ್ಲ ಬಿಟ್ಕೊಂಡು ತೇಲ್ತಾ ಇರುತ್ತೆ, ಸ್ವಲ್ಪ ಇಂಪ್ರೆಸಿವ್ ಆಗಿ ಕಾಣಿಸುತ್ತೆ. ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂತಂದರೆ ಈ ಥರ ಸ್ವಲ್ಪ ಮಾತ್ರ ಎಣ್ಣೆನ ಹಾಕಿ ಮಾಡ್ಕೋಬೋದು, ಇದು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಒಂದು ಸೈಡಲ್ಲಿ ಆ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಚಪಾತಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಗೊಜ್ಜಿಗೆಲ್ಲ ರೆಡಿ ಮಾಡಿ ಚಪಾತಿ ಹಿಟ್ಟನ್ನು ಕಲಸಿ
ಅದಾದ ನಂತರ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಇವಾಗ ಚಪಾತಿನೂ ಕೂಡ ಅವಾಗಲೇ ಒಂದೊಂದೇ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಗೊಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದು ಕೂಡ ಕುದೀತಾ ಇರುತ್ತೆ. ಈ ಹಂತದಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ಬೆಂಡೆಕಾಯಿನೆಲ್ಲ ಸೇರಿಸ್ಕೋಬೇಕು. ಅದಾದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗೊಜ್ಜು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡ್ಕೊಬೋದು. ನಿಮಗೆ ಇಷ್ಟೇ ಗಟ್ಟಿಯಾಗಿ ಬೇಕು ಅಂತಂದರೆ ಇದನ್ನು ಹಾಗೆ ಬಿಡ್ಬೋದು. ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ. ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳುವಾಗ ಉಪ್ಪನ್ನು ಹಾಕ್ಕೊಂಡಿರೋದಿಲ್ಲ. ಈ ಹಂತದಲ್ಲಿ ಇನ್ನೊಂದು ಸಾರಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಬೆಂಡೆಕಾಯಿಗೂ ಕೂಡ ತುಂಬ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋ ಥರ ನೋಡ್ಕೊಳ್ಳಿ. ಅದಾದ ನಂತರ ಇನ್ನೊಮ್ಮೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿರಬೇಕು. ಹಾಗೆ ಟೇಸ್ಟ್ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಕಸೂರಿ ಮೆಥಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಪೌಡರ್ ಮಾಡಿಕೊಂಡು ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಎರಡನ್ನೂ ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೋತಾ ಇದ್ದೀನಿ. ಇಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು. ಫ್ರೆಶ್ ಕ್ರೀಮ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಇನ್ನೂ ರುಚಿಯಾಗಿ ಬರುತ್ತೆ. ನೋಡಿ, ಇವಾಗಲೂ ಕೂಡ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಗ್ರೇವಿ ರೆಡಿಯಾಗಿರುತ್ತೆ. ಇದನ್ನು ಕರಿ ಅಂತನಾದ್ರೂ ಅಂದ್ಕೊಳ್ಳಿ, ಬೆಂಡೆಕಾಯಿ ಗ್ರೇವಿ ಅಂತನಾದ್ರೂ ಅಂದ್ಕೊಳ್ಳಿ. ಚಪಾತಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಸೈಡಲ್ಲಿ ಎಲ್ಲ ಚಪಾತಿನೂ ಕೂಡ ಬೇಯಿಸ್ಕೊಂಡು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿಯಾಗಿರುವಂಥ ಚಪಾತಿ, ಅದಕ್ಕೆ ಈ ಬೆಂಡೆಕಾಯಿ ಗ್ರೇವಿ ಎಷ್ಟು ಚೆನ್ನಾಗಿರುತ್ತಲ್ವಾ ಡಿನ್ನರ್. ಹಾಗೆ ಸೈಡಲ್ಲಿ ಸ್ವಲ್ಪ ಮಜ್ಜಿಗೆನ ಇಟ್ಕೊಂಡಿರ್ತೀವಿ. ಇದು ಸ್ವಲ್ಪ ಮಸಾಲೆ ಥರ ಅನಿಸ್ತಿರುತ್ತಲ್ವ. ನೈಟ್ ಟೈಮ್ನಲ್ಲಿ ಸ್ವಲ್ಪ ಮಜ್ಜಿಗೆ ಕೂಡ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇದಾಗಿತ್ತು ಇವತ್ತಿನ ಡಿನ್ನರ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.